ರಶ್ಮಿಕಾ ಅವರು ಸಸ್ಯಾಹಾರಿಯ ಅಥವಾ ಮಾಂಸಾಹಾರಿಯ? ಇದು ಪ್ರಶ್ನೆ ಕೆಲವರಿಗೆ ಇರ್ಬೋದು. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೇನೆ, ಬೇರೆ ಯಾವುದೇ ಉದ್ದೇಶ ಅಲ್ಲ. ಎಲ್ಲರಿಗೂ ಪಟು ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ರಶ್ಮಿಕಾ ಮಂದನ್ ಅವರು ಸದ್ಯ ಸಾಕಷ್ಟು ಸುದ್ದಿಯಲ್ಲಿ ಇದ್ದಾರೆ. ಇದಕ್ಕೆ ಕಾರಣ ಆಗಿರೋ ಅವರ ಸಿನಿಮಾಗಳು, ಅವರ ಬರ್ತ್ಡೇ ಹಾಗೂ ಓಣಂ ಟ್ರಿಪ್. ರಶ್ಮಿಕಾ ಮಂದಣ್ಣ ಅವರು ಇತ್ತೀಚೆಗೆ ಓಣಂಗೆ ತೆರಳಿ ಅಲ್ಲಿ ಸಮಯ ಕಳೆದು ಬಂದಿದ್ದಾರೆ. ಆಗ ಅವರ ಬಾಯ್ ಫ್ರೆಂಡ್ ವಿಜಯ್ ದೇವರಕೊಂಡ ಕೂಡ ಇದ್ದರು. ಈ ಎಲ್ಲ ಕಾರಣದಿಂದ ರಶ್ಮಿಕಾ ಸುದ್ದಿ ಆಗಿದ್ದರು. ರಶ್ಮಿಕಾ ಅವರ ಹೊಸ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಅವರು ಹೇಳಿದ ಮಾತು ಅನೇಕರಿಗೆ ಅಚ್ಚರಿ ಮೂಡಿಸಿದೆ. ಏನಾಗಾದರೆ ರಶ್ಮಿಕಾ ಅವರು ಪುಡ್ಡಿ, ಅವರಿಗೆ ಆಹಾರ ಬಗ್ಗೆ ಸಖತ್ ಕ್ರೇಜ್. ಅವರು ಸಮಯ ಸಿಕ್ಕಾಗಲೆಲ್ಲ ವಿವಿಧ ರೀತಿಯ ಊಟ ಟ್ರೈ ಮಾಡುತ್ತಾರೆ. ವಿದೇಶಕ್ಕೆ ಹೋದಾಗ ಅಲ್ಲಿನ ಫುಡ್ ಟ್ರೈ ಮಾಡಿದ್ದಾರೆ. ಊರಿಗೆ ಹೋದಾಗ ಅಮ್ಮನ ಮಾಡಿದ ಅಡುಗೆ ಊಟ ಮಾಡುತ್ತಾರೆ. ಹಾಗಾದರೆ ಅವರು ಸಸ್ಯಾಹಾರಿಯ ಅಥವಾ ಮಾಂಸಾಹಾರಿಯ? ರಶ್ಮಿಕಾ ಮಂದಣ್ಣ ಅವರು ಶುದ್ಧ ಸಸ್ಯಾಹಾರಿ. ಅವರು ಮಾಂಸ ಸೇವನೆ ಮಾಡುವುದಿಲ್ಲ. ಇಲ್ಲೊಂದು ಅಚ್ಚರಿ ವಿಚಾರ ಇದೆ. ಅವರು ಸಸ್ಯಾಹಾರಿ ಆದರೂ ಅನೇಕ ತರಕಾರಿಗಳು ಅವರಿಗೆ ಇಷ್ಟ ಆಗೋದಿಲ್ಲವಂತೆ. ಯಾವುದೆಲ್ಲ? ನಾನು ಸಸ್ಯಾಹಾರಿ, ನನಗೆ ಟೊಮೆಟೊ, ಆಲೂಗಡ್ಡೆ, ಡೊಳ್ಳು ಮೆಣಸು ಹೀಗೆ ಹಲವು ತರಕಾರಿಗಳನ್ನು ತಿಂದರೆ ಅಲರ್ಜಿ ಅಂತ ಹೇಳಿದ್ದಾರೆ. ಅಷ್ಟೆಲ್ಲ ಬಿಟ್ಟ ಮೇಲೆ ತರಕಾರಿ ಏನು? ಓಕೆ ಗೈಸ್, ಮುಂದೆ ತಿಳಿಸ್ಕೊಣ. ಲವ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು, ಬಾಯ್.